ಬನ್ನಿ ಇವತ್ತಿನ ಈ ವಿಶ್ಲೇಷಣೆಗೆ ನೇರವಾಗಿ ಕಾಲಿಡೋಣ. ಸಮಾಜ ಎಷ್ಟೊಂದು ವೇಗವಾಗಿ ನಮ್ಮ ಸಾಮಾನ್ಯ ಮುಗ್ಧ ಕೆಲಸಗಳನ್ನ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಳ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡಲಿದ್ದೇವೆ. ಇದು ನಿಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಹಿಂದಿನ ಸಾಮಾಜಿಕ ಮನಸ್ಥಿತಿಯನ್ನ ಬಿಚ್ಚಿಡುತ್ತೆ. ಖಂಡಿತ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ಈ ಕಥೆಯ ಹಿನ್ನೆಲೆಯನ್ನ ನೋಡೋಣ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಸಾಮಾನ್ಯ ನೆರೆಹೊರೆ ಅಂದ್ರೆ ನಾರ್ಮಲ್ ಕಾಲೋನಿ. ಇಲ್ಲಿರೋದು ಮೂರೇ ಸಿಂಪಲ್ ಅಂಶಗಳು. ಒಂದು, ಆ ಶಾಂತವಾದ ಕಾಲೋನಿ. 2, ಅರ್ಜುನ್ ಅನ್ನೋ ಒಬ್ಬ ಕಾಲೇಜ್ ಹುಡುಗ. ಮತ್ತು 3, ಒಂಟಿಯಾಗಿ ವಾಸ ಮಾಡ್ತಿರೋ ಸುಜಾತಾ ಅನ್ನೋ ಮಹಿಳೆ. ಎಲ್ಲವೂ ನಾರ್ಮಲ್ ಆಗಿದೆ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಶಾಂತವಾದ ಜಾಗದಲ್ಲಿ ಒಂದು ರಾತ್ರಿ ನಡೆದ ಘಟನೆ ಇಡೀ ಊರನ್ನೇ ಬೆಚ್ಚಿಬೀಳಿಸ್ತು. ಅಂಥದ್ದೇನರ್ಥ ಅಲ್ಲಿ? ಅದೇ ನಮ್ಮುಂದಿರೋ ದೊಡ್ಡ ಪ್ರಶ್ನೆ. ಇಲ್ಲಿ ನಾವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆ ಹುಡುಗನ ಮನಸ್ಥಿತಿ. ಅವಳು ನನ್ನ ಕಡೆ ನೋಡಿದಾಗ ನನ್ಗೇನೋ ಫೀಲಿಂಗ್ ಬರ್ತಿತ್ತೋ ಅಂತ ಅವನು ಅಂದುಕೊಳ್ತಾನೆ. ನೋಡಿ, ಇಲ್ಲೊಂದು ಮುಗ್ಧವಾದ ಕುತೂಹಲದ ಆರಂಭವನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಇದರಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿಲ್ಲ, ಕೇವಲ ಒಂದು ನ್ಯಾಚುರಲ್ ಆದ ಮಾನವೀಯ ಆಕರ್ಷಣೆ ಅಷ್ಟೇ. ಒಮ್ಮೆ ಅರ್ಜುನ್ ಸುಜಾತಾಗೆ ದಿನಸಿ ಸಾಮಾನುಗಳನ್ನು ತರಲು ಹೆಲ್ಪ್ ಮಾಡ್ತಾನೆ. ಆವಾಗ ಅವನ ಮನ್ಸಲ್ಲಿ ಬರೋ ಯೋಚನೆ ನೋಡಿ, ಇಷ್ಟೊಂದು ಹತ್ರ ಮಾತಾಡೋದು ಇದೇ ಮೊದಲ ಸಲ ಅಂತ. ಇದು ನಮಗೆ ಏನ್ ಹೇಳುತ್ತೆ? ಈ ಇಡೀ ಕಥೆ ಅವನ ಆ ಮುಗ್ಧ, ಸಹಜ ಮತ್ತು ಸಹಾಯ ಮಾಡೋ ಗುಣದ ಮೇಲೆ ನಿಂತಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಕೇವಲ ಒಂದು ಚಿಕ್ಕ ಆರೋಗ್ಯಕರವಾದ ಸಂವಹನವಷ್ಟೇ. ಹಾಗಾದ್ರೆ ಈ ಪರಿಚಯ ಮುಂದೆ ಹೇಗ್ ಬೆಳೆಯುತ್ತೆ? ಒಂದು ಮುಗ್ಧ ಸ್ನೇಹವಾಗಿ ಇದು ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಈ ಲಿಸ್ಟ್ ಕಡೆ ಸ್ವಲ್ಪ ಗಮನ ಹರಿಸಿ. ವೈಫೈ ಸರಿಪಡಿಸುವುದು, ದಿನಸಿ ಸಾಮಾನು ತಂದುಕೊಡುವುದು, ಅಥವಾ ಮನೆಯ ಲೈಟ್ ರಿಪೇರ್ ಮಾಡೋದು, ಇವೆಲ್ಲ ಎಷ್ಟೊಂದು ಕಾಮನ್ ಆದ ಸಣ್ಣಪುಟ್ಟ ದೈನಂದಿನ ಕೆಲಸಗಳು ಅಲ್ವಾ? ಸುಜಾತಾ ಅವರ ಆ ಒಂಟಿ ಜೀವನದಲ್ಲಿ ಅರ್ಜುನ್ ಮಾಡ್ತಿರೋ ಈ ಚಿಕ್ಕ ಸಹಾಯಗಳು ತುಂಬಾನೇ ಸಾಧಾರಣ ಮತ್ತು ಸಹಜ. ಯಾರಿಗಾದ್ರೂ ಕಷ್ಟದಲ್ಲಿ ನೆರವಾಗೋದು ಒಂದು ಒಳ್ಳೆ ಸಮಾಜದ ಲಕ್ಷಣ ತಾನೆ? ಇದೆಲ್ಲ ಮುಂದುವರೆದು ಒಂದು ದಿನ ಇಬ್ರೂ ಒಟ್ಟಿಗೆ ಕೂತು ಟೀ ಕುಡಿಯುತ್ತಾ ಮಾತಾಡೋ ಹಂತಕ್ಕೆ ಬರುತ್ತೆ. ಸುಜಾತಾ ಅವರು, ನೀನು ಒಳ್ಳೆ ಹುಡುಗ ಅರ್ಜುನ್ ಅಂತ ಪ್ರೀತಿಯಿಂದ ವೇಳ್ದಾಗ ಅರ್ಜುನ್, ನಿಮ್ ಜೊತೆ ಮಾತಾಡಿದ್ರೆ ಖುಷಿ ಆಂಟಿ ಅಂತಾನೆ. ಎಷ್ಟೊಂದು ಸಿಂಪಲ್ ಅಲ್ವಾ? ಇದು ಒಂಟಿತನವನ್ನ ದೂರ ಮಾಡೋ, ಯಾವುದೇ ಸ್ವಾರ್ಥವಿಲ್ಲದ ಒಂದು ಸುಂದರವಾದ ಒಡನಾಟ. ಇಬ್ಬರ ಮಧ್ಯೆ ಇರೋ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇಲ್ಲಿ ಎದ್ದು ಕಾಣ್ತಿದೆ. ಆದ್ರೆ ಮನೆಯೊಳಗಡೆ ಇಷ್ಟೆಲ್ಲ ಒಳ್ಳೆ ವಿಷಯ ನಡೀತಿದ್ರೆ ಮನೆ ಹೊರಗಡೆ ಸಮಾಜದ ದೃಷ್ಟಿ ಹೇಗಿತ್ತು, ಅನುಮಾನದ ಪಿಸುಮಾತುಗಳು ಹೇಗೆ ಶುರುವಾದವು ಅನ್ನೋದನ್ನ ಈಗ ನೋಡೋಣ. ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಇಲ್ಲಿದೆ. ಈ ಕಂಪ್ಯಾರಿಸನ್ ನೋಡಿ. ಲೆಫ್ಟ್ ಸೈಡಲ್ಲಿ ನಾವು ನೋಡ್ತಿರೋದು ಒಳಗಿನ ಮುಗ್ಧ ವಾಸ್ತವತೆ. ಟೀ ಕುಡಿಯೋದು, ವೈಫೈ ರಿಪೇರ್, ಕ್ಯಾಶುವಲ್ ಮಾತುಕತೆ. ಅದೇ ರೈಟ್ ಸೈಡಲ್ಲಿ ನೋಡಿ, ಹೊರಗಡೆ ನೆರೆಹೊರೆಯವರ ಗುಸುಗುಸು ಶುರುವಾಗಿದೆ. ಪ್ರತಿದಿನ ಅವನ ಆ ಮನೆಯಲ್ಲೇ ಇರ್ತಾನೆ, ಖಂಡಿತ ಏನೋ ನಡೀತಿದೆ ಅನ್ನೋ ಮಾತುಗಳು. ಆಕ್ಚುಯಲ್ ರಿಯಾಲಿಟಿಗೂ ಸಮಾಜ ನೋಡೋ ದೃಷ್ಟಿಗೂ ಇರೋ ಈ ವ್ಯತ್ಯಾಸ ಇದೆಯಲ್ಲ, ಅದು ನಿಜಕ್ಕೂ ಶಾಕಿಂಗ್. ಹೀಗಿರುವಾಗ ಆಗೊಂದು ಮಳೆಯ ರಾತ್ರಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಆ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗೋಣ ಬನ್ನಿ. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಮೊದಲು ವಿಪರೀತ ಮಳೆ ಶುರುವಾಗುತ್ತೆ, ಆಮೇಲೆ ಪವರ್ ಕಟ್ ಆಗುತ್ತೆ. ಕತ್ತಲಲ್ಲಿ ಒಬ್ಬಳೇ ಇದ್ದು ಭಯಪಟ್ಟಿಯೋ ಸುಜಾತಾ ಅವರಿಗೆ ಸ್ವಲ್ಪ ಧೈರ್ಯ ತುಂಬೋಣ ಅಂತ ಅರ್ಜುನ ಮನೆಗೆ ಹೋಗ್ತಾನೆ. ಸರಿ, ಎಲ್ಲವೂ ನಾರ್ಮಲ್ ಆಗಿದೆ ಅನ್ಕೊಳ್ಳುವಾಗಲೇ ಸಡನ್ ಆಗಿ ಡೋರ್ ನಾಕ್ ಆಗೋ ಸೌಂಡ್. ಈ ಒಂದು ಘಟನೆ ಕಥೆಯ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ಬಾಗಿಲು ತೆಗೆದು ನೋಡಿದ್ರೆ ಹೊರಗಡೆ ನೆರೆಹೊರೆಯವರೆಲ್ಲ ನಿಂತಿದ್ದಾರೆ. ಈ ಟೈಮಲ್ಲಿ ಇಲ್ಲಿ ಏನ್ ಮಾಡ್ತಿದೀಯಾ ಅನ್ನೋ ಅವರ ಕಟುವಾದ ಪ್ರಶ್ನೆ ಇದೆಯಲ್ಲ, ಅದು ಬರೀ ಪ್ರಶ್ನೆ ಅಲ್ಲ, ಬದಲಾಗಿ ಇಷ್ಟು ದಿನಗಳಿಂದ ಅವರ ಮನಸ್ಸಲ್ಲಿ ತುಂಬಿಕೊಂಡಿದ್ದ ಕೆಟ್ಟ ಅನುಮಾನಗಳ ನೇರವಾದ ದಾಳಿಯದು. ಒಂದು ಮುಗ್ಧವಾದ, ಪ್ರೈವೇಟ್ ಆದ ಜಾಗದೊಳಗೆ ಸಮಾಜದ ಕಪ್ಪು ಅನುಮಾನಗಳು ಫೋರ್ಸಾಗಿ ಎಂಟ್ರಿ ಕೊಟ್ಟ ಕ್ಷಣ ಅದು. ಅಷ್ಟೊಂದು ಜನರ ಆ ಜಡ್ಜ್ಮೆಂಟ್, ಅವರ ಮಾತುಗಳ ಇಂಪ್ಯಾಕ್ಟ್ ಹೇಗಿತ್ತು ಗೊತ್ತಾ? ಅರ್ಜುನ್ ಕಂಪ್ಲೀಟಾಗಿ ಶಾಕ್ ಆಗ್ತಾನೆ, ಏನ್ ಹೇಳಬೇಕು ಅಂತಾನೆ ತೋಚಲ್ಲ. ಈತ ಸುಜಾತಾ ಅವರು ಅಳುವ ಹಂತಕ್ಕೆ ತಲುಪಿಬಿಡ್ತಾರೆ. ಸಮಾಜದ ಈ ಆಧಾರವಿಲ್ದದ ತೀರ್ಪು ಆ ಇಬ್ಬರು ಮುಗ್ಧ ವ್ಯಕ್ತಿಗಳ ಮೇಲೆ ಎಂಥ ದೊಡ್ಡ ಮೆಂಟಲ್ ಡ್ರಾಮಾ ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಕೊನೆಯದಾಗಿ ಈ ಸಾಮಾಜಿಕ ತೀರ್ಪುಗಳು ಮತ್ತು ವಿನಾಶಕಾರಿ ವದಂತಿಗಳ ಪರಿಣಾಮದ ಬಗ್ಗೆ ಮಾತಾಡೋಣ. ಈ ಇಡೀ ಸಂಘರ್ಷವನ್ನ ಮೂಲ ಕಥೆಯ ನಿರೂಪಕರು ಒಂದೇ ಒಂದು ಅದ್ಭುತವಾದ ವಾಕ್ಯದಲ್ಲಿ ಹೇಳಿದರೆ, ಕೆಲವು ಸಂಬಂಧಗಳು ಕೇವಲ ಸ್ನೇಹವಾಗಿರುತ್ತೆ, ಆದರೆ ಸಮಾಜ ಅದನ್ನ ಬೇರೆ ರೀತಿಯಲ್ಲೇ ನೋಡುತ್ತೆ. ಎಷ್ಟೊಂದು ನಿಜ ಅಲ್ವಾ? ಪ್ಯೂರ್ ಆದ, ಯಾವುದೇ ಕಳಂಕ ಇಲ್ಲದ ಇಂಟೆನ್ಷನ್ಸ್ಗೂ ಮತ್ತು ಸಮಾಜದ ಆ ವಕ್ರ ದೃಷ್ಟಿಗೂ ಇರೋ ಗ್ಯಾಪ್ ಇದೆಯಲ್ಲ, ಅದು ನಿಜಕ್ಕೂ ದುರಂತ. ಇದು ಜಸ್ಟ್ ಒಂದು ಕಥೆಯಲ್ಲ, ಇವತ್ತಿನ ನಮ್ಮ ಸಮಾಜದ ಕನ್ನಡಿ. ಫೈನಲಿ ಇದು ನಮ್ಮೆಲ್ಲರನ್ನ ಒಂದು ದೊಡ್ಡ ಯೋಚನೆಗೆ ದೂಡುತ್ತೆ. ಸಮಾಜದ ಇಂತಹ ಆಧಾರವೇ ಇಲ್ಲದ ಜಡ್ಜ್ಮೆಂಟ್ಗಳು ಒಂದು ಮುಗ್ಧ ಬಾಂಧವ್ಯವನ್ನ ಪರ್ಮನೆಂಟ್ ಆಗಿ ಬದಲಾಯಿಸಿದಾಗ ಮುಂದೆ ಏನಾಗುತ್ತೆ?
ಸಮಾಜ ತನ್ನ ಆ ಕುರುಡು ಅನುಮಾನಗಳಿಂದ ಎಷ್ಟೋ ಬಾರಿ ಇಂತಹ ಒಳ್ಳೆ ಸಂಬಂಧಗಳನ್ನ ತಪ್ಪಾಗಿ ಜಡ್ಜ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದನ್ನ ನಾಶನೂ ಮಾಡುತ್ತೆ ಅಲ್ವಾ? ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮಗೆ ಈ ವಿಷಯದ ಆಳವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೇನೆ.